ಮಾಡಿದ್ದೀರಾ. ಆ ಕುಟುಂಬದಲ್ಲಿ ಯಾರಿಗಾರು ಒಂದು ಕೆಲಸವನ್ನು ಕೊಡುವಂಥ ಒಂದು ಸಣ್ಣ ಪುಟ್ಟ ಒಂದು ಕೆಲಸವನ್ನು ಕೊಡುವಂಥ ಒಂದು ಕೆಲಸ ಮಾಡಿದ್ರ. ಈ ನಾಲ್ಕು ಈ ಇಂಜಿನಿಯರ್ಗಳು ಯಾರಿರ್ತಾರೆ ಅವರು ಸೇಫ್ಟಿ ಮೇಂಟೆನೆನ್ಸ್ ಮಾಡದೆ ಆತನ ಸಾವಿಗೆ ಕಾರಣ ಆಗಿರ್ತಾರೆ. ನೀವು ಯಾವ ರೀತಿ ಇದನ್ನ ಆಕ್ಷನ್ ತಗೊಂಡಿದ್ದೀರಾ? ಅವ್ರಿಗೆ ಕೂಡಲೇ ಸಸ್ಪೆಂಡ್ ಮಾಡಿದಾರ ಏನು ಅಂತ ನೀವು ನಮಗೆ ವರದಿ ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ ಇದುವರೆಗೂ? ತಾವು ಏನು ವಿಚಾರಕ್ಕೋಸ್ಕರ ಹೇಳಿ. ನೀವು ಮನವಿ ಆಲ್ರೆಡಿ ಸರ್ ನಿಮ್ಗೆ ಕೊಟ್ಟಿದ್ದೀವಿ ನಾವು. ಈ ಮನವಿ ಕೊಟ್ಟಿದ್ರೆ ಸರ್ ತಾವು ಇದನ್ನ ಪರಿಗಣನೆ ಮಾಡಿ ಇದನ್ನ ನೀವು ಎಲ್ಲಿಗೆ ಬಂತು ಅಂತ ನೀವು ಅದನ್ನ ಹೇಳ್ಬೇಕು ಸರ್. ಈಗ ಎಲ್ಲರ ಮುಂದೆ ಹೇಳಿ, ಯಾರ್ಯಾರು ಯಾವ ಅಧಿಕಾರಿಗಳು ಏನೇನೋ ಕ್ರಮ ಕೈಗೊಂಡಿದ್ದಾರೆ ಅಂತ ಹೇಳಿ. ಸಸ್ಪೆಂಡ್ ಯಾಕೆ ಮಾಡಲಿಲ್ಲ ಅಂತ ಹೇಳಿ. ಯಾಕೆ ಮಾಡಿಲ್ಲ ಅಂತ ಹೇಳಿ ವಿತಿನ್ ಸ್ಪಾಟಲ್ಲಿ ಸಸ್ಪೆಂಡ್ ಮಾಡಬೇಕು. ತನಿಖೆ ಮಾಡುವಂಥ ಇವರು ಅಧಿಕಾರಿಗಳು ವಿತಿನ್ ಸ್ಪಾಟಲ್ಲಿ ಸಸ್ಪೆಂಡ್ ಮಾಡಿ ತನಿಖೆ ನಡೆಸಬೇಕು. ಹೇಳಿ ಸರ್. ಆಲ್ರೆಡಿ ನೀವು 4/12/2024 ನಮ್ಮಲ್ಲಿ ಗುತ್ತಿಗೆದಾರರ ಪರವಾಗಿ ಧಾರಣೆ ವಹಿಸುತ್ತಿರುವಂಥ ನೌಕರರಿಗೆ ಎದುರಾಗಿರ್ತಾರೆ. ಆ ದಿನ ನಮ್ಮ ರಾಮನಗರ ಸ್ಟೇಷನಲ್ಲಿ ಕೂಡ LC ಸ್ಟೇಷನ್ ಆ ವಿದ್ಯುತ್ ಆಗಣ ಹೇಗಾಯಿತು ಅನ್ನೋದ್ರ ಬಗ್ಗೆ ಈಗ ಆಲ್ರೆಡಿ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್ಗಳು ನಮ್ಮವರೆಲ್ಲ ಹೆಚ್ಚಿನ ತನಿಖೆ ಮಾಡ್ತಾ ಇದ್ದಾರೆ. ಅದರ ವರದಿ ತನಿಖೆ ಹೇಳ್ಕೊಂಡಿದ್ದೀವಿ. ಹೆಚ್ಚಿನ ತನಿಖೆಗೆ ಈಗ ಆಲ್ರೆಡಿ ಪೂರಕ ದಾಖಲೆಗಳನ್ನ ನಮ್ಮ ಎಡದವರಿಗೆ ಸದಸ್ಯರಿಗೆ ಫೋನ್ ಆಗಿತ್ತು. ಅವರ ಯಜಮಾನರಿಗೆ ತುಂಬ ಸೀರಿಯಸ್ ಆಗಿರೋ 3-4 ದಿನ ರಜೆ ಇರೋದ್ರಿಂದ ತಾವು ಲಾಸ್ಟ್ ವೀಕ್ ಬಂದಾಗ ನಾನು ಒಂದು ವಾರದಲ್ಲಿ ಹೋಗುತ್ತೆ ಅಂತ ಹೇಳಿದ್ರೆ ಅವರು ಇವತ್ತು ನಾಳೆ ನಾನು ಬಂದ ತಕ್ಷಣ ನಾವು ರಿಪೋರ್ಟನ್ನು ನಮ್ಮ ಮೇಲಧಿಕಾರಿಗಳಿಗೆ ಕಳಿಸ್ಕೊಟ್ಟು ಯಾರಿಗೆ ಈ ವಿಚಾರದಲ್ಲಿ ಯಾರು ನಮಗೆ ಭರವಸೆ ಮಾತು ಬೇಡ ಸರ್. ಈ ಇಂಜಿನಿಯರ್ಗಳು ಯಾರು ಸಂಬಂಧಪಟ್ಟಿದ್ದಾರೆ ಕೂಡಲೇ ಅಮಾನತಾಗಬೇಕು. ನೀವೇನು ಆಕ್ಷನ್ ತಗೊಂಡಿದ್ದೀರಾ? ಸೇಫ್ಟಿ ಮೇಂಟೆನೆನ್ಸ್ ಮಾಡ್ತಾ ಇದ್ದೀರಾ ನೀವು ಲೈನ್ ಮ್ಯಾನ್ಗಳಿಗೆ. ಯಾಕೆ ನೀವು ಮಾಡ್ತಾ ಇಲ್ಲ? ಸರ್ಕಾರ ಅದಕ್ಕೆ ಏನೇನು ಪೂರಕ ಏನು ವ್ಯವಸ್ಥೆ ಮಾಡಬೇಕೆಲ್ಲ ಮಾಡ್ತಾ ಇದೆ. ಆ ಸೇಫ್ಟಿ ಮೇಂಟೆನೆನ್ಸ್ ಎಲ್ಲಿ ಹೋಗ್ತಾ ಇದೆ? ಇದೇ ರೀತಿ ಲೈನ್ ಮ್ಯಾನ್ಗಳು ಸಾವು ಆಗ್ತಾನೆ ಇದ್ರೆ ಯಾರು ನಂತರ ಕೆಲ್ಸಕ್ಕೆ ಬರ್ತಾರೆ? ಯಾರು ಗುತ್ತಿಗೆದಾರರು ಕೆಲ್ಸಕ್ಕೆ ಬರ್ತಾರೆ? ಡೈಲಿ ನೂರು ಮೇಲೆ ಯಾರು ಕೆಲ್ಸಕ್ಕೆ ಬರ್ತಾರೆ ಸರ್? ನೀವು ಯಾವ ರೀತಿ ಆಕ್ಷನ್ ತಗೋತಾ ಇದ್ದೀರಾ? ಇದನ್ನ 30ನೇ ತಾರೀಕು ಡಿಸೆಂಬರ್ 12ನೇ ತಾರೀಕು ನಿಮಗೆ ಅರ್ಜಿ ಕೊಟ್ಟಿರ್ತಾರೆ. ನೀವು ಇವತ್ತು ಇಷ್ಟು ದಿನ ಆದರೂ ನೀವು ಅಧಿಕಾರಿಗಳಿಗೆ ನಾವು ಇನ್ನೂ ತಗೋತಾ ಇದ್ದೀವಿ ಮಾಹಿತಿ ಅಂತ ಹೇಳಿದ್ರೆ ಮುಂದೊಂದು ದಿನ ಇದೇ ತರ ಸಾವಾಗ್ತಾ ಇದ್ರೆ ಎಣ ಇಟ್ಕೊಂಡೆ ನಾವು ನಿಮ್ಮ ಮುಂದೆ ಪ್ರತಿಭಟನೆ ಮಾಡಬೇಕಾಗ್ತದೆ. ಸುಡೋದಿಲ್ಲ, ಎಣ ಇಟ್ಕೊಂಡೆ ಪ್ರತಿಭಟನೆ ಮಾಡಬೇಕಾಗುತ್ತೆ. ನೀವು ಉದ್ದೇಶಪೂರ್ವಕವಾಗಿ ಆ ಕುಟುಂಬಕ್ಕೆ ಬೆದರಿಕೆ ಹಾಕ್ಸ್ತೀರಾ. ಎಲ್ಲ ಏನೇನೋ ಒಂದು ಇದು ಮಾಡಿ ಕಂಪ್ಲೇಂಟ್ ಕೊಡಕ್ಕೆ ಹೋಗ್ಬೇಡಿ ಅಂತ ಇದು ಮಾಡ್ತೀರಾ. ಕೇವಲ ಸ್ಟೇಷನ್ಲಿ NCR ಮಾಡಿ ಕಳಿಸಿರ್ತಾರೆ. ಯಾವುದೇ ರೀತಿ FIR ಸಹ ಮಾಡಿರೋದಿಲ್ಲ. ನೀವು ಅಧಿಕಾರಿಗಳ ವಿರುದ್ಧ ಏನು ನೀವು ಆಕ್ಷನ್ ತಗೊಂಡಿದ್ದೀರಾ ಅದನ್ನ ಸ್ಪಷ್ಟಪಡಿಸಿ. ಯಾವತ್ತು ಇದು ಮಾಡಬೇಕು? ಸಾವಾಗ್ತಾ ಇದೆ ಅಂತ ಹೇಳಿದ್ರೆ ಆಯ್ತು, ನಮ್ಮ ಕಡೆಯಿಂದ ಕ್ಷಮೆ ಆಯ್ತು ಅಂತ ನೀವು ಸಾರಿ ಕೇಳೋದಲ್ಲ. ಇದು ಒಬ್ಬ ಕುಟುಂಬಕ್ಕೆ ಆಗಿರೋ ಅನ್ಯಾಯ, ನೋವು. ಆ ವ್ಯಕ್ತಿ ಇದ್ರೆ ಇನ್ನೂ ಸಾವಿರಾರು ಕೋಟಿ ಸಂಪಾದನೆ ಮಾಡ್ಬೋದು, ಏನಾದ್ರು ಒಂದು ಮಾಡ್ಬೋದು. ದುಡ್ಡಿಂದನೇ ಎಲ್ಲ ಅಳೆಯಕ್ಕೆ ಹೋಗ್ಬೇಡಿ. ಆ ಕುಟುಂಬಕ್ಕೆ ಆಗಿರೋ ಅನ್ಯಾಯನ ನಾವು ಬಂದು ಕೇಳ್ತಾ ಇದ್ದೀವಿ. ಈ ಅಧಿಕಾರಿಗಳು ಈ ಕೂಡಲೇ ಅಮಾನತಾಗಬೇಕು. ಒಳ್ಳೆ ದಕ್ಷ ಆಡಳಿತ ಅಧಿಕಾರಿಗಳು ಈ ಜಿಲ್ಲೆಯಲ್ಲಿ ಬಂದು ಕೆಲಸ ಮಾಡಬೇಕು ಅಂತ ನಮ್ಮೆಲ್ಲರೂ ಒತ್ತಾಯ ಇದೆ. ನೀವು ಏನು ಆಕ್ಷನ್ ತಗೋತೀರಾ? ಯಾವಾಗ ತಗೋತೀರಾ? ನಿರ್ಲಕ್ಷ್ಯ ಅಧಿಕಾರಿಗಳ ವಿರುದ್ಧ ನಾವು ಕ್ರಮಕ್ಕೆ ಶಿಫಾರಸು ಮಾಡ್ತಾ ಇದ್ದೀವಿ. ಇನ್ನು 3-4 ದಿನದೊಳಗೆ ರಿಪೋರ್ಟ್ ಹೋಗ್ತದೆ. SC ಸಾಹೇಬರು ಅದರ ಬಗ್ಗೆ ಅವರು ಏನು ಆಕ್ಷನ್ ತಗೊಂಡಿದ್ದಾರೆ ಅದನ್ನ ನಾನು ಹೇಳಿದೆ. 4-5 ದಿನ ಅವರು ಸೀರಿಯಸ್ ಆಗಿ ರಜೆ ಇದ್ದೀವಿ. ಹಾಗಾಗಿ ಇವತ್ತು ನಾಳೆ ರಿಪೋರ್ಟ್ ದಲಿತರು ಸತ್ತೋದ್ರು ಪರವಾಗಿಲ್ಲ, ಅವ್ರ ಯಜಮಾನ್ರು ಮಾತ್ರ ಫುಲ್ಲು ನೀಟಾಗಿ ರೆಡಿಯಾಗಿ ಬರಬೇಕು. ಇಲ್ಲಿ ಸತ್ತೋಗಿ ಸರ್ ನಾವು ನಿಮ್ಗೆ ಅವತ್ತು ಕೇಳ್ದೋ, ನೀವು ಯಾಕೆ ಸರ್ ಎಷ್ಟು ದಿನ ಆಯ್ತು ಸರ್? 1 ತಿಂಗಳು ಮೇಲೆ ಆಯ್ತು. 1 ತಿಂಗಳು ಮೇಲೆ ಇವತ್ತು 8 ದಿನ ಆಗೈತೆ. ಯಾವುದೇ ರೀತಿ ನಮ್ಮ ಮೇಲಧಿಕಾರಿಗಳ ನಿರ್ದೇಶನದ ಪ್ರಕಾರ ನೀವೇನು ಹೌದು ಸರ್ ಅದು ಕೊಡಿ. ನಾವು ಕೇಳ್ತೀವಿ. ಯಾರು ಮೇಲಧಿಕಾರಿ ನಮ್ಮ ಮೇಲಧಿಕಾರಿಗಳ ನಿರ್ದೇಶನದ ಪ್ರಕಾರ ಕರ್ನಾಟಕದಲ್ಲಿ ವಿದ್ಯುತ್ ಉಪಕರಣಗಳು ಅವಘಡಗಳು ಸಂಭವಿಸಿದಾಗ ನಿರ್ಲಕ್ಷ್ಯ ತೋರಿದಂಥ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿ ಅದನ್ನು ತನಿಖೆ ಮಾಡಬೇಕು. ನೀವು ಈ ಕರ್ನಾಟಕದ ಪ್ರಕರಣಗಳಲ್ಲಿ ಈ ಥರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನೀವು ಯಾವುದರ ವ್ಯಕ್ತಿಗಳನ್ನ